ಸಂವಿಧಾನದ ಒಂದು ಗೀತೆ. ಸಂವಿಧಾನ ಬರೆಯೋದಂದ್ರ ಸಾಮಾನ್ಯವಲ್ಲ, ಭೀಮರಾವ ಅಂಬೇಡ್ಕರಗ ಸಮನಾರಿಲ್ಲ. ಕಷ್ಟಪಟ್ಟು ಬರೆದಾನೋ ಭೀಮ ಭಾರತೀಯ ಸಂವಿಧಾನವನ್ನ. ಕಷ್ಟಪಟ್ಟು ಬರೆದಾನೋ ಭೀಮ ಭಾರತೀಯ ಸಂವಿಧಾನವನ್ನ. ಸಂವಿಧಾನ ಬರೆಯೋದಂದ್ರ ಸಾಮಾನ್ಯವಲ್ಲ, ಭೀಮರಾವ ಅಂಬೇಡ್ಕರ್ಗ ಸಮನಾರಿಲ್ಲ. ಕಷ್ಟಪಟ್ಟು ಬರೆದಾನೋ ಭೀಮ ಭಾರತೀಯ ಸಂವಿಧಾನವನ್ನ. ಕಷ್ಟಪಟ್ಟು ಬರೆದಾನೋ ಭೀಮ ಭಾರತೀಯ ಸಂವಿಧಾನವನ್ನ. ಸಂವಿಧಾನ ರಚನೆ ಸಮಿತಿಗೆ 7 ಜನರನ್ನು ಆಯ್ಕೆ ಮಾಡಿದರು. ಕರಡು ಸಮಿತಿ ಅಧ್ಯಕ್ಷರು ನಮ್ಮ ಭೀಮರಾವ ಅಂಬೇಡ್ಕರರಾಗಿದ್ದರು. ಆಯ್ಕೆ ಮಾಡಿದ ಎಲ್ಲ ಸದಸ್ಯರು ಸುಳ್ಳು ನೆಪ ಹೇಳಿ ದೂರ ಸರಿದರು. ಭೀಮರಾವ ಸಂವಿಧಾನ ಬರೆದರು. ಸುಳ್ಳು ನೆಪ ಹೇಳಿ ದೂರ ಸರಿದರು. ಭೀಮರಾವ ಸಂವಿಧಾನ ಬರೆದರು. ಸಂವಿಧಾನ ಬರೆಯೋದಂದ್ರ ಸಾಮಾನ್ಯವಲ್ಲ, ಭೀಮರಾವ ಅಂಬೇಡ್ಕರ್ಗ ಸಮನಾರಿಲ್ಲ. ಕಷ್ಟಪಟ್ಟು ಬರೆದಾನೋ ಭೀಮ ಭಾರತೀಯ ಸಂವಿಧಾನವನ್ನ. ಕಷ್ಟಪಟ್ಟು ಬರೆದಾನೋ ಭೀಮ ಭಾರತೀಯ ಸಂವಿಧಾನವನ್ನ. 2 ವರ್ಷ 11 ತಿಂಗಳು 17 ತಿಂಗಳಲ್ಲಿ ಸಂವಿಧಾನ ಬರೆದರು. 1950 ಜನವರಿ 26 ತಾರೀಕು ಭೀಮರಾವ ಬರೆದ ಸಂವಿಧಾನವು ಅಂದಿನಿಂದ ಜಾರಿಯಾಯಿತು. ದೇಶವು ಗಣರಾಜ್ಯವಾಯಿತು. ಅಂದಿನಿಂದ ಜಾರಿಯಾಯಿತು. ದೇಶವು ಪ್ರಜಾರಾಜ್ಯವಾಯಿತು. ಸಂವಿಧಾನ ಬರೆಯೋದಂದ್ರ ಸಾಮಾನ್ಯವಲ್ಲ, ಭೀಮರಾವ ಅಂಬೇಡ್ಕರ್ಗ ಸಮನಾರಿಲ್ಲ. ಕಷ್ಟಪಟ್ಟು ಬರೆದಾನೋ ಭೀಮ ಭಾರತೀಯ ಸಂವಿಧಾನವನ್ನ. ಕಷ್ಟಪಟ್ಟು ಬರೆದಾನೋ ಭೀಮ ಭಾರತೀಯ ಸಂವಿಧಾನವನ್ನ. ಭಾರತೀಯ ಸಂವಿಧಾನವನ್ನ. ನಮಸ್ಕಾರ.